ಶ್ರೀಗುರುಭ್ಯೋ ನಮಃ. ಆಪಾದಮೂಳಿಪರ್ಯಂతం ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀಗುರುಭ್ಯೋ ನಮಃ. ಮನುಷ್ಯ ಜೀವನ ಅದು ವ್ಯವಸ್ಥಿತವಾಗಿ ನಡೆದುಕೊಂಡು ಹೋಗಲಿಕ್ಕೆ ಅನೇಕ ಹಿರಿಯರ ಮಾರ್ಗದರ್ಶನ ಅತ್ಯಗತ್ಯವಾದದ್ದು. ಅನೇಕ ಜ್ಞಾನಿಗಳ ಒಂದು ದಾರಿದೀಪವಾಗಿ ಅವರಿದ್ದು ನಮಗೆ ಮಾರ್ಗದರ್ಶನ ಮಾಡುವಂಥದ್ದು ಕೂಡ ಬಹಳ ಮುಖ್ಯವಾಗಿರತಕ್ಕಂಥದ್ದು. ಹಾಗೆ ಮನುಷ್ಯ ಜೀವನದ ಒಂದು ಅವಿಭಾಜ್ಯವಾದ ಅಂಗ ನಾವು ಸ್ವೀಕಾರ ಮಾಡತಕ್ಕಂಥ ಆಹಾರ, ರಕ್ತ ಸಂಚಾರ, ಉಸಿರಾಟ ಇದೆಲ್ಲ ಹೇಗೋ ಒಬ್ಬ ಮನುಷ್ಯನಾಗಿ ಗೀತೆ ರೀತಿಯಲ್ಲಿ ಹೇಳೋದಾದರೆ ಮಾನವನಾಗಿ ಬದುಕಬೇಕು ಅಂತಾದರೆ ಅತ್ಯಗತ್ಯವಾಗಿರ್ತಕ್ಕಂಥದ್ದು ಭಗವದ್ಗೀತೆ. ಆ ಭಗವದ್ಗೀತೆಯಲ್ಲಿ ನಮ್ಮ ಜೀವನಕ್ಕೆ ಬೇಕಾಗಿರತಕ್ಕಂತಹ ಮಾರ್ಗದರ್ಶನಗಳು ಸಾಕಷ್ಟು ಕಡೆಗಳಲ್ಲಿ ಶ್ರೀಕೃಷ್ಣ ಪರಮಾತ್ಮ ನಮಗೆ ತೋರಿಸಿಕೊಟ್ಟಿದ್ದಾನೆ. ಈ ಒಂದು ಮಧ್ವಾಚಾರ್ಯವಾಣಿ ಎಂಬತಕ್ಕಂತಹ ಆನ್ಲೈನ್ ಮಾಧ್ಯಮ, ಯೂಟ್ಯೂಬ್ ಚಾನಲ್, ಇದರ ಮೂಲಕವಾಗಿ ಸುಭಾಷಿತಗಳ ಒಂದು ಹೊಸ ಒಂದು ಧಾರಾವಾಹಿ, ಒಂದು ಸೀರೀಸ್ ಪ್ರಾರಂಭವಾಗ್ತಾ ಇದೆ. ಅದರಲ್ಲಿ ಮುಖ್ಯವಾಗಿ ಈ ಕೆಲವೊಂದಿಷ್ಟು ಭಾಗಗಳಲ್ಲಿ ಭಗವದ್ಗೀತೆಯಲ್ಲಿ ಬರತಕ್ಕಂತಹ ಜೀವನದ ಮಾರ್ಗದರ್ಶನಗಳು, ಭಗವದ್ವಾಣಿ ಅಥವಾ ಭಗವದ್ಗೀತೆಯ ಅಮೃತ ಬಿಂದುಗಳು, ಈ ರೀತಿಯಾಗಿ ನಾವು ಕೆಲವೊಂದಿಷ್ಟು ಸಂದೇಶಗಳನ್ನು ಗಮನಿಸ್ತಾ ಹೋಗೋಣ. ಗೀತೆ ಎಂಬುವಂಥದ್ದು ಕೇವಲ 700 ಶ್ಲೋಕಗಳ ಒಂದು ಪುಟ್ಟ ಗ್ರಂಥ. ವಾಮನನ ರೂಪದಲ್ಲಿ ಬಂದು ತ್ರಿವಿಕ್ರಮನಾಗಿ ಬೆಳೆದಂತಹ ಒಂದು ಭವ್ಯವಾಗಿರ್ತಕ್ಕಂಥ ಗ್ರಂಥ ಅದು ಭಗವದ್ಗೀತೆ. ಮೊದಲನೇ ಅಧ್ಯಾಯ ಅರ್ಜುನ ವಿಷಾದ ಯೋಗ. ಆ ಅಧ್ಯಾಯದ ಹೆಸರೇ ಬಹಳ ಸುಂದರವಾಗಿರತಕ್ಕಂಥದ್ದು. ಅರ್ಜುನನ ವಿಷಾದ. ಅರ್ಜುನನಿಗೆ ವಿಷಾದ ಉಂಟಾಯಿತು. ವಿಷಾದ ಅಂದರೆ ಮಾನಸಿಕವಾದ ಗೊಂದಲ. ನನ್ನವರು, ನನ್ನ ಬಂಧುಗಳು, ನನ್ನ ಗುರು ಹಿರಿಯರು, ನನ್ನ ಅಣ್ಣ ತಮ್ಮಂದಿರು, ನನ್ನ ಮಕ್ಕಳು, ಹೀಗೆಲ್ಲ ನಮ್ಮವರು ಎಂಬತಕ್ಕಂಥ ಒಂದು ಅಟ್ಯಾಚ್ಮೆಂಟ್ ಆ ಒಂದು ಯುದ್ಧದಲ್ಲಿ, ಕುರುಕ್ಷೇತ್ರದ ಯುದ್ಧದಲ್ಲಿ ಅರ್ಜುನನಿಗೆ ಕಾಣಿಸಿಕೊಳ್ಳಲಿಕ್ಕೆ ಪ್ರಾರಂಭವಾಯಿತು. ವಸ್ತುತಃ ಅರ್ಜುನ ಈಗಾಗಲೇ ಸಾಕಷ್ಟು ಯುದ್ಧಗಳನ್ನು ಮಾಡಿದ್ದಾನೆ. ಇದು ಮೊದಲನೇ ಯುದ್ಧ ಅಲ್ಲ. ಕುರುಕ್ಷೇತ್ರದ ಯುದ್ಧ ಏನು ನಡೀತಾ ಇದೆ ಅದು ಮೊದಲನೇ ಯುದ್ಧ ಅಲ್ಲ. ಈಗಾಗಲೇ ಸಾಕಷ್ಟು ಯುದ್ಧಗಳನ್ನು ಮಾಡಿ ಅನೇಕ ಬಿರುದುಗಳನ್ನು ಪಡೆದಿದ್ದಾನೆ. ಅಂತಹ ಅರ್ಜುನ ಕುರುಕ್ಷೇತ್ರ ಯುದ್ಧಕ್ಕೆ ಬಂದಾಗ ಮಾತ್ರ ನನ್ನವರು ಎಂಬತಕ್ಕಂಥ ಒಂದು ಬಾಂಧವ್ಯದ ಬಲೆಗೆ ಸಿಕ್ಕಾಕೊಂಡು ವಿಷಾದಕ್ಕೆ ಒಳಗಾಗ್ತಾನೆ. ಪ್ರಾಯ ಅರ್ಜುನನಿಗೆ ವಿಷಾದ ಬರದೇ ಹೋಗಿದ್ದಿದ್ರೆ ಈ ಭಗವದ್ಗೀತೆಯನ್ನು ಪಡಿತಕ್ಕಂಥ ಯೋಗ ನಮ್ಮೆಲ್ಲಗ ಸಿಗ್ತಾ ಇರಲಿಲ್ಲ. ಅದಕ್ಕೋಸ್ಕರವಾಗಿ ಈ ಅಧ್ಯಾಯದ ಹೆಸರೇ ಅರ್ಜುನ ವಿಷಾದ ಯೋಗ. ಅರ್ಜುನನಿಗೆ ಯಾವ ರೀತಿಯಲ್ಲಿ ವಿಷಾದ ಉಂಟಾಯಿತು ಅನ್ನೋದನ್ನು ಮೊದಲನೇ ಅಧ್ಯಾಯ ನಮಗೆ ತಿಳಿಸಿಕೊಡ್ತಾ ಇದೆ. ಆ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನ ಸಾರಥಿ, ಜಗತ್ತಿನ ಸಾರಥಿಯಾಗಿರ್ತಕ್ಕಂಥ ಕೃಷ್ಣ ಅರ್ಜುನನ ಸಾರಥಿಯಾಗಿ ರಥದಲ್ಲಿ ಕೂತಿದ್ದಾನೆ. ಅರ್ಜುನ ಹೇಳ್ತಾನೆ, ರಥಂ ಸ್ಥಾಪಯ ಮೇಚ್ಯುತ, ಒಮ್ಮೆ ನಾನು ಎಲ್ಲರನ್ನು ನೋಡಬೇಕು, ಅಂತಹ ಜಾಗದಲ್ಲಿ ನನ್ನ ರಥವನ್ನು ನಿಲ್ಲಿಸು ಶ್ರೀಕೃಷ್ಣ ಎಂಬುದಾಗಿ ಹೇಳಿದಾಗ ಕೃಷ್ಣ ಪರಮಾತ್ಮ ರಥವನ್ನು ತೆಗೆದುಕೊಂಡು ಹೋಗಿ ನಿಲ್ಲಿಸ್ತಾನೆ. ಎಲ್ಲಿ ನಿಲ್ಲಿಸ್ತಾನೆ ಅಂತ ಹೇಳಿದರೆ, ಯಾರೋ ಒಬ್ಬ ದುರ್ಯೋಧನನ ಮುಂದೆನೋ, ಕರ್ಣನ ಮುಂದೆಯೋ, ದುಶ್ಯಾಸನನ ಮುಂದೆಯೋ ನಿಲ್ಲಿಸಿದರೆ ಅರ್ಜುನ ಕೂಡಲೇ ಯುದ್ಧ ಪ್ರಾರಂಭ ಮಾಡಿಬಿಡ್ತಿದ್ದ. ಆದರೆ ಕೃಷ್ಣ ಹಾಗೆ ಮಾಡೋದಿಲ್ಲ. ಭೀಷ್ಮದ್ರೋಣ ಪ್ರಮುಖತಃ, ಭೀಷ್ಮಾಚಾರ್ಯರು, ದ್ರೋಣಾಚಾರ್ಯರು ಇವರೆಲ್ಲ ಕಣ್ಣಿಗೆ ಕಾಣಬೇಕು. ಆ ರೀತಿಯಲ್ಲಿ ಕೃಷ್ಣ ತೆಗೆದುಕೊಂಡು ಹೋಗಿ ರಥವನ್ನು ನಿಲ್ಲಿಸ್ತಾನೆ. ಅರ್ಜುನ ನೋಡ್ತಾ ಇದ್ದಾನೆ. ಯಾರನ್ನು ನೋಡ್ತಾನೆ? ತತ್ರಾಪಶ್ಯತ್ ಸ್ಥಿತಾನ್ ಪಾರ್ಥಃ ಪಿತॄನತ ಪಿತಾಮಹಾನ್ ಆಚಾರ್ಯಾನ್ ಮಾತುಲಾನ್ ಭ್ರಾತೃನ್ ಪುತ್ರಾನ್ ಪೌತ್ರಾನ್ ಸಖೀನ್ ಸ್ಥತ. ನೋಡ್ತಾನಂತೆ, ಒಬ್ಬ ಶತ್ರು ಕಾಣಿಸ್ತಾ ಇಲ್ಲ. ಆಚಾರ್ಯರು, ಅಣ್ಣ ತಮ್ಮಂದಿರು, ಸೋದರ ಮಾವಂದಿರು, ಮಕ್ಕಳು, ಮೊಮ್ಮಕ್ಕಳು, ಹೀಗೆ ಬಾಂಧವರೇ ಕಾಣ್ತಾ ಇದ್ದಾರೆ, ಬಂಧುಗಳೇ ಕಾಣ್ತಾ ಇದ್ದಾರೆ. ಯುದ್ಧ ಭೂಮಿಯಲ್ಲಿ ಶತ್ರುಗಳೇ ಕಾಣ್ತಾ ಇಲ್ಲ. ಆಗ ಅರ್ಜುನ ಸ್ವಲ್ಪ ನಿಧಾನವಾಗಿ ಮಾನಸಿಕವಾಗಿ ಕುಗ್ತಾ ಹೋಗ್ತಾನೆ. ಕುಗ್ಗಿ ನಾನು ಯುದ್ಧ ಮಾಡೋದಿಲ್ಲ ಅನ್ನಲಿಕ್ಕೆ ಬೇಕಾದಷ್ಟು ಕಾರಣಗಳನ್ನು ಕೊಡ್ತಾ ಹೋಗ್ತಾನೆ. ಮೊದಲಿಗೆ ಅರ್ಜುನನಿಗೆ ಒಂದು ಅಹಂಕಾರ ಇತ್ತು. ಕೃಷ್ಣ ನನ್ನ ಸಾರಥಿ,
ನಾನು ಈ ರಥದ ಒಡೆಯ ಎಂಬತಕ್ಕಂಥ ಒಂದು ಭಾವನೆ ಇತ್ತು. ಅದಕ್ಕೆ ಅವನು ಆಡ್ತಕ್ಕಂಥ ಮಾತು ರಥಂ ಸ್ಥಾಪಯ ಮೇಚ್ಯುತ, ನನ್ನ ಎಂಬತಕ್ಕಂಥ ಒಂದು ಅಹಂಕಾರ ಭಾವನೆಯಿಂದ ಮಾತಾಡ್ತಾನೆ. ಕೊನೆಗೆ ಗೊಂದಲಕ್ಕೆ ಒಳಗಾಗ್ತಾನೆ. ಯುದ್ಧ ಬೇಡ ಅಂತ ಕೃಷ್ಣನೇ ಹೇಳಬೇಕು, ಯಾಕಂದರೆ ಮರ್ಯಾದೆ ಪ್ರಶ್ನೆ. ನಾನೇ ಯುದ್ಧ ಬೇಡ ಅಂತ ಹೇಳಿಬಿಟ್ರೆ, ಅರ್ಜುನ ಅಂದರೆ ದೊಡ್ಡ ಸವ್ಯಸಾಚಿ, ಧನಂಜಯ ಹೀಗೆಲ್ಲ ಬಿರುದನ್ನು ಪಡೆದಿರತಕ್ಕಂಥ ವ್ಯಕ್ತಿ, ಯುದ್ಧದಲ್ಲಿ ಅಷ್ಟು ಪ್ರಾಮುಖ್ಯತೆಯನ್ನು ಸಾಧನೆಯನ್ನು ಮಾಡಿರ್ತಕ್ಕಂಥ ವ್ಯಕ್ತಿ, ಇದ್ದಕ್ಕಿದ್ದಾಗಿ ಯುದ್ಧ ಬೇಡ ಅಂತ ಹೇಳಿದ್ರೆ ದೊಡ್ಡ ಅಪಕೀರ್ತಿ ಬರುತ್ತೆ. ಕೃಷ್ಣನೇ ಯುದ್ಧ ಬೇಡ ಅಂತ ಹೇಳಲಿ ಅನ್ನೋ ಕಾರಣಕ್ಕೋಸ್ಕರವಾಗಿ ಯುದ್ಧ ಬೇಡ ಅನ್ನಲಿಕ್ಕೆ ಬೇರೆ ಬೇರೆ ರೀತಿಯಾಗಿರತಕ್ಕಂತಹ ಕಾರಣಗಳನ್ನು ಕೊಡ್ತಾನೆ. ಯುದ್ಧದಿಂದ ಅನೇಕ ಅನರ್ಥಗಳಾಗತ್ತೆ, ದೇಶ ಆರ್ಥಿಕವಾಗಿ ದುರ್ಬಲವಾಗತ್ತೆ, ಎಲ್ಲ ರೀತಿಯಾಗಿರತಕ್ಕಂಥ ಗಂಡು ಸಂತಾನ ಏನು ಶಕ್ತಿಯುಕ್ತವಾಗಿ ಪ್ರಬಲ ದುಡಿಯುವಂಥ ಸಾಮರ್ಥ್ಯವನ್ನು ಹೊಂದಿರತಕ್ಕಂತಹ ಗಂಡು ಸಂತಾನ ಅಂತಿದೆಯೋ ಅವರೆಲ್ಲರೂ ಯುದ್ಧದಲ್ಲಿ ಸಾಯ್ತಾರೆ. ಯಾಕಂದರೆ ಅದು ಯುದ್ಧ 18 ಅಕ್ಷೋಹಿಣಿ ಸೇನೆ ಸೇರಿರ್ತಕ್ಕಂಥ ಒಂದು ಯುದ್ಧ. ಸುಮಾರು 3.5 ಲಕ್ಷದಷ್ಟು ಕೇವಲ ಸೈನಿಕರೇ ಇದ್ದಾರೆ. ಇನ್ನು ಆ ಸೈನಿಕರನ್ನು ನೋಡಿಕೊಳ್ಳಿಕ್ಕೆ, ಅವರಿಗೆ ಆಹಾರ ಸಾಮಗ್ರಿಗಳನ್ನು ತಯಾರು ಮಾಡಲಿಕ್ಕೋಸ್ಕರವಾಗಿ, ಅವರ ಕುದುರೆಗಳನ್ನು ನೋಡಿಕೊಳ್ಳಿಕ್ಕೆ, ಆನೆಗಳನ್ನು ನೋಡಿಕೊಳ್ಳಿಕ್ಕೆ, ಯುದ್ಧದ ಶಸ್ತ್ರಗಳನ್ನು ತಯಾರು ಮಾಡಲಿಕ್ಕೆ ಇನ್ನೆಷ್ಟೋ ಲಕ್ಷ ಜನ, ಅಂತೂ ಅನೇಕ ಜನ ಗಂಡು ಮಕ್ಕಳು ಒಂದು ಕಡೆ ಸೇರಿರತಕ್ಕಂಥ ಯುದ್ಧ. ಈ ಯುದ್ಧದಲ್ಲಿ ಇಷ್ಟು ದೊಡ್ಡ ಗಂಡು ಸಂತಾನದ ನಾಶ ಆಯಿತು ಅಂತ ಹೇಳಿದ್ರೆ, ಯಾಕಂದರೆ ಯುದ್ಧ ಅಂದರೆ ಯುದ್ಧ ಭೂಮಿಗೆ ಬರೋರೆಲ್ಲರೂ ಕೂಡ ಸಾವಿಗೆ ತಯಾರಾಗೇ ಬಂದಿರತಕ್ಕಂಥವರು. ಇಷ್ಟು ಜನ ಸತ್ರು ಅಂತಾದರೆ ಮನೆಯಲ್ಲಿ ಪುಟ್ಟ ಪುಟ್ಟ ಬಾಲಕರು, ವಯಸ್ಸಾಗಿರತಕ್ಕಂಥ ದುರ್ಬಲರು, ಹೆಣ್ಣು ಮಕ್ಕಳು ಅವರೆಲ್ಲರೂ ಅನಾಥರಾಗ್ತಾರೆ. ಮನೆಯಲ್ಲಿ ಇದ್ದವರೆಲ್ಲರೂ ಕೂಡ ಅನಾಥರಾದರು, ಒಬ್ಬರ ರಕ್ಷಕರಿಲ್ಲ ಅಂತ ಆದರೆ ಆ ಮನೆ ಅದು ಯಾವುದೇ ರೀತಿಯಲ್ಲೂ ಕೂಡ ಪ್ರಾಬಲ್ಯವನ್ನು ಪಡೀಲಿಕ್ಕಾಗೋದಿಲ್ಲ. ಅನೇಕ ಕಳ್ಳಕಾಕರ, ವ್ಯಭಿಚಾರಿಗಳ ಆಕ್ರಮಣಕ್ಕೆ ಒಳಗಾಗತ್ತೆ. ಒಂದು ಮನೆ ವ್ಯವಸ್ಥೆ ಹಾಳಾಗತ್ತೆ, ಊರಿನ ವ್ಯವಸ್ಥೆ ಹಾಳಾಗತ್ತೆ. ಪಾರಂಪರಿಕವಾಗಿ ಬಂದಿರತಕ್ಕಂತಹ ಸಂಪ್ರದಾಯಗಳು ಅಂತೇನಿದ್ದಾವೆ, ಧರ್ಮಾಚರಣೆಗಳು, ಅನುಷ್ಠಾನಗಳು, ಶ್ರಾದ್ದಾದಿ ಪಿಂಡ ಪ್ರದಾನಗಳು, ತರ್ಪಣಗಳು ಎಲ್ಲವೂ ಕೂಡ ನಾಶ ಆಗ್ತಾ ಹೋಗುತ್ತೆ. ದೇಶದ ಆರ್ಥಿಕತೆಗೆ ದೊಡ್ಡ ಪೆಟ್ಟು ಬೀಳುತ್ತೆ. ಹಾಗಾಗಿ ಯುದ್ಧ ಎಂಬುವಂಥದ್ದು ಬೇಡ ಅನ್ನಲಿಕ್ಕೆ ಅರ್ಜುನ ಅನೇಕ ರೀತಿಯಾಗಿರತಕ್ಕಂಥ ಕಾರಣಗಳನ್ನು ಕೊಡ್ತಾನೆ. ಒಂದು ಕಡೆ ಮಾತಾಡ್ತಾ ಅರ್ಜುನ ಹೇಳ್ತಾನೆ, ಅಂದರೆ ಅವನ ಮನಸ್ಸು ಗೊಂದಲವಾಗಿರುತ್ತೆ, ಬೇಡ ಅನ್ನಲಿಕ್ಕೂ ಕಾರಣಗಳನ್ನು ಕೊಡ್ತಾನೆ. ಮತ್ತೊಂದು ಕಡೆ ಎಲ್ಲೋ ಯುದ್ಧ ಬೇಕು ಅನ್ನಲಿಕ್ಕೂ ಒಂದು ಮಾತನ್ನು ಹೇಳ್ತಾನೆ. ಕಥಂ ನ ಯದ್ಯಪ್ಯೇತೇನ ಪಶ್ಯಂತಿ ಲೋಭೋಪಹತಚೇತಸ ಎಂಬುದಾಗಿ ಮಾತನ್ನು ಆಡ್ತಾ ಬರ್ತಾ 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 ಅವನೊಂದು ಮಾತು ಹೇಳ್ತಾನೆ. ಆ ದುರ್ಯೋಧನಾದಿಗಳೆಲ್ಲರೂ ಕೂಡ ಆತತಾಯಿಗಳು ಅಂತ ಹೇಳ್ತಾರೆ. ಪಾಪಮೇವ ಆಶ್ರಯೇದಸ್ಮಾನ್ ಹತ್ವೈತಾನ್ ಆತತಾಯಿನಃ. ಈ ಆತತಾಯಿಗಳನ್ನು ಕೊಲ್ಲೋದ್ರಿಂದ ನಮಗೇ ಪಾಪ ಬರುತ್ತೆ ಅಂತ ಹೇಳ್ತಾನೆ. ಅಂದರೆ ಅರ್ಜುನನ ಮನಸ್ಸು ಎಷ್ಟು ಗೊಂದಲಕ್ಕೊಳಗಾಗಿದೆ ಅಂದರೆ, ಒಂದು ಕಡೆ ಅವನು ಆಡ್ತಕ್ಕಂಥ ಮಾತು ನಮಗೆ ಪಾಪ ಬರುತ್ತೆ ಅಂತ ಹೇಳ್ತಿದ್ದಾನೆ. ಅಸ್ಮಾನ್ ಏವ ಪಾಪಮಾಶ್ರಯೇತ್, ನಮಗೇ ಪಾಪ ಬರುತ್ತೆ. ಅಸ್ಮಾನೇವ, ಬೇರೆ ಯಾರಿಗೂ, ದುರ್ಯೋಧನ, ದುಶ್ಯಾಸನ, ಕರ್ಣ, ಶಕುನಿ ಯಾರಿಗೂ ಪಾಪ ಬರಲ್ಲ. ಯಾಕಂದರೆ ತಪ್ಪು ಅನ್ನೋದೇನಿದೆ, ಗೊತ್ತಿದ್ದು ತಪ್ಪು ಮಾಡಿದ್ರೆ ಅದು ದೊಡ್ಡ ಅನರ್ಥ, ಅದಕ್ಕೆ ಶಿಕ್ಷೆ ಜಾಸ್ತಿ. ತಪ್ಪು ಅಂತ ಗೊತ್ತಿಲ್ಲದೆ ತಪ್ಪು ಮಾಡಿದ್ರೆ ಅದು ತಪ್ಪಿ ಆಗುವಂಥದ್ದು, ದೊಡ್ಡ ವಿಚಾರ ಆಗೋದಿಲ್ಲ. ದುರ್ಯೋಧನಾದಿಗಳೆಲ್ಲರಿಗೂ ಸರಿ ಯಾವುದು ತಪ್ಪು ಯಾವುದು ಅಂತ ಗೊತ್ತಿಲ್ಲ. ಆದರೆ ನಾವು ಹಾಗಲ್ಲ. ಅರ್ಜುನ, ಭೀಮ, ಧರ್ಮರಾಜ ನಮಗೆಲ್ಲವೂ ಕೂಡ ಸರಿ ಯಾವುದು ತಪ್ಪು ಯಾವುದು ಅನ್ನೋ ಜೀವನದ ಒಂದು ಗುರಿಗಳಿದ್ದಾವೆ. ಅನೇಕ ಪಾಠಗಳನ್ನು ನಾವು ಕಲ್ತಿದ್ದೇವೆ. ಹಾಗಾಗಿ ಅಸ್ಮಾನೇವ, ನಮಗೇ ಪಾಪ ಬರುತ್ತೆ ಎಂಬ ಮಾತನ್ನು ಅರ್ಜುನ ಹೇಳ್ತಾನೆ. ಆದರೆ ಇನ್ನೊಂದು ಮಾತನ್ನು ಹೇಳ್ತಾನೆ, ಆತತಾಯಿನಃ ಎಂಬುದಾಗಿ ಕೂಡ ಹೇಳ್ತಾನೆ. ಆತತಾಯಿಗಳು ಅಂತ ಹೇಳಿದ್ರೆ ಒಂದು 6 ರೀತಿಯಾಗಿರ್ತಕ್ಕಂತಹ ದೋಷಗಳನ್ನು ಮಾಡಿದವರು ಆತತಾಯಿಗಳು. ಅಗ್ನಿದಹ, ಯಾರು ಬೆಂಕಿ ಇಟ್ಟು ಕೊಲ್ಲುವ ಪ್ರಯತ್ನ ಮಾಡಿರ್ತಾರೋ ಅವನನ್ನು ಆತತಾಯಿ ಅಂತ ಕರೆಯೋದು. ಗರದಹ, ವಿಷವನ್ನು ಹಾಕಿ ಸಾಯಿಸುವ ಪ್ರಯತ್ನ ಯಾರು ಮಾಡಿರ್ತಾನೋ ಅವನು ಆತತಾಯಿ. ಶಸ್ತ್ರಪಾಣಿ, ಧನಾಪಹ, ಆ ಕೈಯಲ್ಲಿ ಶಸ್ತ್ರವನ್ನು ಹಿಡಿದು, ಒಬ್ಬರು ಕೈಯಲ್ಲಿ ಶಸ್ತ್ರ ಇಲ್ಲ, ಮತ್ತೊಬ್ಬ ಶಸ್ತ್ರ ಹಿಡಿದು ಯುದ್ಧಕ್ಕೆ ಬರತಕ್ಕಂಥವನು, ಅವನು ಆತತಾಯಿ ಆಗ್ತಾನೆ. ಧನಾಪಹ, ಸಂಪತ್ತನ್ನು ಅಪಹಾರ ಮಾಡೋನು ಆತತಾಯಿ ಅಂತ ಕರೆಸಿಕೊಳ್ತಾನೆ. ಕ್ಷೇತ್ರ ದಾರಾಪಹಾರೀಚ, ತಮ್ಮ ಭೂಮಿಯನ್ನು ಅಪಹಾರ ಮಾಡ್ತಕ್ಕಂಥವನು ಆತತಾಯಿ ಅಂತ ಕರೆಸ್ಕೊಳ್ತಾನೆ. ಇನ್ನು ಎಲ್ಲದಕ್ಕಿಂತಲೂ ದೊಡ್ಡದು, ತಾನು ಧರ್ಮ ಪತ್ನಿ ಎಂಬುದಾಗಿ ಯಾರನ್ನು ಮದುವೆಯಾಗಿ ಜೊತೆಯಲ್ಲಿ ಇಟ್ಕೊಂಡಿರ್ತಾನೋ ಅಂಥವಳನ್ನು, ಧರ್ಮ ಪತ್ನಿಯನ್ನು ಯಾರು ಅಪಹಾರ ಮಾಡ್ತಾನೋ ಅವನು ಆತತಾಯಿ. ಅಂದರೆ ಒಂದೊಂದು ದೋಷ ಮಾಡಿದವನು ಕೂಡ ಆತತಾಯಿ. ಕೇವಲ ಆಹಾರದಲ್ಲಿ ವಿಷ ಹಾಕಿದರೂ ಅವನನ್ನು ಆತತಾಯಿ ಅಂತ ಕರೀತಾರೆ. ಕೇವಲ ಹೆಂಡತಿಯನ್ನು ಅಪಹಾರ ಮಾಡಿದ್ರೂ ಆತತಾಯಿ.
ಅಂದರೆ ಒಂದು ತಪ್ಪು ಮಾಡಿದ್ರೂ ಸಾಕು ಅವನು ಆತತಾಯಿ ಎಂಬ ಒಂದು ಬಿರುದಿಗೆ ಪಾತ್ರನಾಗ್ತಾನೆ. ಅವನನ್ನು ಆತತಾಯಿನಂ ಆಯಾಂತಂ ಹನ್ಯಾದೇವ ಅವಿಚಾರ ಎನ್ನಂತ ಧರ್ಮಶಾಸ್ತ್ರಗಳು ಹೇಳುತ್ತೆ. ಆತತಾಯಿ ಅಂತ ಆದರೆ ವಿಚಾರವೇ ಮಾಡಬೇಕಾಗಿಲ್ಲ, ಕೊಂದು ಬಿಡಬೇಕು ಅಂತ. ಅಂದರೆ ಒಂದು ತಪ್ಪು ಮಾಡಿದರೂ ಕೂಡ 6ರಲ್ಲಿ ಒಂದು ತಪ್ಪು ಮಾಡಿದ್ರೂ ಆತತಾಯಿ, ಅವನ ಬಗ್ಗೆ ವಿಚಾರನೇ ಮಾಡಬೇಕಾಗಿಲ್ಲ, ಕೊಲ್ಲಬೇಕು ಅಂತ ಧರ್ಮಶಾಸ್ತ್ರ ಹೇಳುತ್ತೆ. ಆದರೆ ದುರ್ಯೋಧನಾದಿಗಳಿದ್ದಾರಲ್ಲ, 6ರಲ್ಲಿ ಯಾವುದೋ ಒಂದು ಮಾಡಿದ್ದಲ್ಲ, ಎಲ್ಲವನ್ನೂ ಮಾಡಿದ್ದಾರೆ. ಬೆಂಕಿ ಇಟ್ಟು ಸಾಯಿಸೋ ಪ್ರಯತ್ನ ಮಾಡಿದ್ದಾರೆ, ವಿಷ ಹಾಕಿದ್ದಾರೆ, ಶಸ್ತ್ರ ಹಿಡಿದು ಯುದ್ಧಕ್ಕೆ ಬಂದಿದ್ದಾರೆ, ಸಂಪತ್ತನ್ನು ಅಪಹಾರ ಮಾಡಿದ್ದಾರೆ ಪಾಂಡವರದ್ದು, ಪಾಂಡವರಿಗೆ ಸೇರಬೇಕಾಗಿರತಕ್ಕಂಥ ಭೂಮಿಯನ್ನು ಅಪಹಾರ ಮಾಡಿದ್ದಾರೆ, ಪಾಂಡವರ ಪತ್ನಿಯಾಗಿರ್ತಕ್ಕಂಥ ದ್ರೌಪದಿ ದೇವಿಯನ್ನು ಅಪಹಾರ ಮಾಡಿದ್ದಾರೆ. ಅಂದರೆ ಎಲ್ಲ ರೀತಿಯಾಗಿರ್ತಕ್ಕಂಥ ಅನರ್ಥಗಳನ್ನು ಮಾಡಿದ್ದಾರೆ ಅಂದಮೇಲೆ ಇವರ ಬಗ್ಗೆ ವಿಚಾರವೇ ಮಾಡಬೇಕಾಗಿಲ್ಲ, ಕೊಲ್ಲಲೇಬೇಕು ಎಂಬ ಮಾತನ್ನು ಅರ್ಜುನ ಆತತಾಯಿನಃ ಎಂಬ ಪದಪ್ರಯೋಗ ಮಾಡುವ ಮೂಲಕವಾಗಿ ಸೂಚನೆ ಮಾಡ್ತಾ ಇದ್ದಾನೆ. ಒಂದು ಕಡೆ ಕೊಲ್ಲಬೇಕು ಅಂತ ಹೇಳ್ತಾನೆ, ಮತ್ತೊಂದು ಕಡೆ ಅಸ್ಮಾನೇವ ಪಾಪಮಾಶ್ರಯೇತು, ಕೊಂದರೆ ನಮಗೇ ಪಾಪ ಬರುತ್ತೆ ಎಂಬುದಾಗಿ ಹೇಳ್ತಾನೆ. ಅಂದರೆ ಇದು ಮೊದಲನೇ ಯುದ್ಧ ಅಲ್ಲ, ಈಗಾಗಲೇ ಸಾಕಷ್ಟು ಯುದ್ಧವನ್ನು ಮಾಡಿರ್ತಕ್ಕಂಥ ಅರ್ಜುನ ಈ ಯುದ್ಧಕ್ಕೆ ಬಂದಾಗ ಪಾಪ ಪುಣ್ಯ, ಧರ್ಮ ಅಧರ್ಮ ಇದರ ಬಗ್ಗೆ ಯೋಚನೆ ಮಾಡಲಿಕ್ಕೆ ಶುರು ಮಾಡಿದ್ದಾನೆ. ಯಾಕೆ ಅವನಿಗೆ ಹೀಗಾಯಿತು ಅಂತ ಹೇಳಿದ್ರೆ, ಅಲ್ಲಿರ್ತಕ್ಕಂಥವರೆಲ್ಲರೂ ಕೂಡ ನನ್ನ ರಕ್ತ ಸಂಬಂಧಿಗಳು ಎಂಬ ಒಂದು ಬಾಂಧವ್ಯ ಅಲ್ಲಿ ಕಾಣಿಸ್ತಾ ಇದೆ. ಇಷ್ಟೊತ್ತು ನಡೆದಂಥ ಅನೇಕ ಯುದ್ಧಗಳೇನಿದ್ದಾವೆ ಅಲ್ಲೆಲ್ಲೂ ಬಂಧುತ್ವ ಕಾಣಲಿಲ್ಲ, ನನ್ನ ಬಂಧುಗಳು, ನನ್ನ ಅಣ್ಣ ತಮ್ಮ, ಈ ಬಾಂಧವ್ಯ ಕಾಣಲಿಲ್ಲ. ಅವನೇನು ಕ್ಷತ್ರಿಯನಿಗೆ ಯುದ್ಧ ಯಾವತ್ತೂ ಕೂಡ ಬಯಸ್ತಾ ಇರ್ತಾನಂತೆ. ಹಾಗೆ ನನಗೆ ಯುದ್ಧ ಅನ್ನೋದು ಒಂದು ಉತ್ಸಾಹದ ಕಾರ್ಯ ಅಂತ ಹೇಳಿ ಅತೀ ಉತ್ಸಾಹದಿಂದ ಯುದ್ಧ ಮಾಡ್ತಾ ಇರತಕ್ಕಂಥ ಅರ್ಜುನ ಈ ಯುದ್ಧದಲ್ಲಿ ಹೀಗೆ ನನ್ನ ಬಂಧು ಬಾಂಧವರು ಎಂಬ ಕಾರಣಕ್ಕೋಸ್ಕರವಾಗಿ ಯುದ್ಧ ಮಾಡೋದಿಲ್ಲ ಅನ್ನೋ ರೀತಿಯಲ್ಲಿ ಅನೇಕ ಅಭಿಪ್ರಾಯಗಳನ್ನು ಶ್ರೀಕೃಷ್ಣ ಪರಮಾತ್ಮನ ಮುಂದೆ ತೋಡಿಕೊಂಡು ಕೊನೆಗೊಂದು ಮಾತು ಹೇಳ್ತಾನೆ, ನಯೋತ್ಸ್ಯ ಇತಿ ಗೋವಿಂದಂ ಉಕ್ತ್ವಾ ತೂಷ್ಣೀಂ ಬಭೂವಃ. ಕೃಷ್ಣ, ನಾನು ಹೇಳೋದೆಲ್ಲ ಹೇಳದೆ, ನೀನೇ ಯುದ್ಧ ಬೇಡ ಸಾಕು ಅಂತ ಹೇಳ್ತೀಯ ಅಂತ ಕಾಯ್ತಾ ಇದ್ದೇನೆ, ಆದರೆ ನಿನ್ನ ಬಾಯಿಂದ ಅರ್ಜುನ ಯುದ್ಧ ಮಾಡಬೇಡ ಎಂಬತಕ್ಕಂಥ ಮಾತು ಬಂದಿಲ್ಲ. ಅದರಿಂದಾಗಿ ನಾನೇ ನನ್ನ ತೀರ್ಮಾನವನ್ನು ಹೇಳ್ತಿದ್ದೀನಿ, ನಯೋತ್ಸ್ಯೆ, ನಾನಂತೂ ಯುದ್ಧ ಮಾಡೋದಿಲ್ಲ ಎಂಬುದಾಗಿ ಒಬ್ಬ ಕ್ಷತ್ರಿಯ ಕರ್ತವ್ಯ ಭ್ರಷ್ಟನಾಗಿ ಕೃಷ್ಣನ ಮುಂದೆ ಕುಸಿದು ಕೂತ್ಕೊಳ್ತಾನೆ. ವಿಸೃಜ್ಯ ಸಶರಂ ಚಾಪಂ ಶೋಕ ಸಂವಿಘ್ನ ಮಾನಸಃ, ತನ್ನ ಕೈಯಲ್ಲಿ ಇದ್ದಂಥ ಗಾಂಡೀವ ಧನಸ್ಸು, ಬ್ರಹ್ಮದೇವರಿಂದ ಬಂದಂಥ ಧನಸ್ಸು, ಶ್ರೇಷ್ಠವಾದ ಧನಸ್ಸು, ಆ ಬಾಣ ಎಲ್ಲವನ್ನೂ ಕೂಡ ಬಿಟ್ಟು ಕೃಷ್ಣನ ಮುಂದೆ ಕುಸಿದು ಬೀಳ್ತಾನೆ. ಎಂಥ ದೊಡ್ಡ ಪರಾಕ್ರಮಿ! ಆ ಬಂಧು ಬಾಂಧವರನ್ನು ನೋಡಿದಾಗ ನನಗೆ ಯುದ್ಧ ಬೇಡ ಎಂಬ ಒಂದು ತೀರ್ಮಾನವನ್ನು ತೆಗೆದುಕೊಂಡು ಕೃಷ್ಣನ ಮುಂದೆ ಕುಸಿದು ಬೀಳ್ತಾನೆ. ಅದೇ ವಿಷಾದ, ಅರ್ಜುನನ ವಿಷಾದ. ಅರ್ಜುನನಿಗೆ ಬಂದ ವಿಷಾದವನ್ನು ಪರಿಹಾರ ಮಾಡಲಿಕ್ಕೋಸ್ಕರವಾಗಿ ಶ್ರೀಕೃಷ್ಣ ಪರಮಾತ್ಮ ನೀಡಿರತಕ್ಕಂಥ ಉಪದೇಶವೇ ಭಗವದ್ಗೀತೆ. ಅಂದರೆ ಇದೊಂದು ಮನೋರೋಗಕ್ಕೆ ಶ್ರೀಕೃಷ್ಣ ಪರಮಾತ್ಮ ತೋರಿರ್ತಕ್ಕಂಥ ಒಂದು ದಾರಿ ಏನಿದೆ ಅದು ಭಗವದ್ಗೀತೆ. ಸಾಕ್ಷಾತ್ ಭಗವಂತ ಶ್ರೀಕೃಷ್ಣ ನೀಡಿದ ಗೀತೆ, ಹಾಗಾಗಿ ಭಗವದ್ಗೀತೆ. ಸಾಕ್ಷಾತ್ ಭಗವಂತ ವೇದವ್ಯಾಸರೂಪಿಯಾಗಿರ್ತಕ್ಕಂಥ ಭಗವಂತ ದಾಖಲೆ ಮಾಡಿದ ಗೀತೆ ಭಗವದ್ಗೀತೆ. ಸಾಕ್ಷಾತ್ ಭಗವಂತ ಪರಶುರಾಮ ದೇವರು ಸಾಕ್ಷಿಯಾಗಿ ಇದ್ದಂಥ ಸಂದರ್ಭ, ಅಲ್ಲಿ ಬಂದಂಥ ಒಂದು ಗೀತೆ ಭಗವದ್ಗೀತೆ. ಭಗವಂತ ತನ್ನ ಭಕ್ತರಿಗೋಸ್ಕರವಾಗಿ, ಅರ್ಜುನ ಕೇವಲ ನಿಮಿತ್ತ ಮಾತ್ರಂ ಭವಸವ್ಯಸಾಚಿನ್ನಂತ, ಅರ್ಜುನ ಕೇವಲ ನಿಮಿತ್ತ, ಅರ್ಜುನನನ್ನು ನಿಮಿತ್ತೀಕರಿಸಿಕೊಂಡು ಭಗವಂತ ಕಾಳಜಿಯಿಂದ, ಕರುಣೆಯಿಂದ, ತನ್ನ ಭಕ್ತರ ಮೇಲಿನ ವಾತ್ಸಲ್ಯದಿಂದಾಗಿ ಜಗತ್ತಿಗೆ ಕೊಟ್ಟಂಥ ಗೀತೆ ಭಗವದ್ಗೀತೆ. ಅಂತಹ ಭಗವದ್ಗೀತೆಯಲ್ಲಿ ಅರ್ಜುನನ ವಿಷಾದ ಪರಿಹಾರಕ್ಕೋಸ್ಕರವಾಗಿ ಮಾನಸಿಕವಾದ ಒಂದು ಗೊಂದಲ, ಮನೋರೋಗ, ಅದರ ಪರಿಹಾರಕ್ಕೋಸ್ಕರವಾಗಿ ಕೃಷ್ಣ ನೀಡಿರತಕ್ಕಂಥ ಉಪದೇಶಗಳೇನಿದ್ದಾವೆ ಅದನ್ನು ಈ ಒಂದು ಸುಭಾಷಿತಗಳ ಸರಮಾನೆಯಲ್ಲಿ ನಾವು ಒಂದೊಂದೇ ಕ್ರಮವಾಗಿ ನೋಡ್ತಾ ಹೋಗೋಣ. ಇದಿಷ್ಟು ಈ ಒಂದು ಗೀತೆಗೆ ಸಂಬಂಧಪಟ್ಟಾಗಿ ಪುಟ್ಟ ಒಂದು ಪೀಠಿಕೆ. ಯಾಕಂದರೆ ಇದು ಅತಿ ಪುಟ್ಟ ಅಂತಲೇ ಹೇಳಬೇಕು, ಒಂದು ಸಾಸಿವೆ ಕಾಳಿನಷ್ಟು. ಗೀತೆ ಎಂಬುವಂಥದ್ದು ನಾವು ತೋಡಿದಷ್ಟು ಸಿಗ್ತಕ್ಕಂಥ ದೊಡ್ಡ ಗಣಿ. ಯಾವುದೇ ಒಂದು ಬಂಗಾರದ ಗಣಿ, ವಜ್ರದ ಗಣಿ ಅದು ಒಂದು ಹಂತಕ್ಕೆ ಖಾಲಿಯಾಗತ್ತೆ. ಆದರೆ ಗೀತೆಯ ವಿಮರ್ಶೆ ಅನ್ನೋದೇನಿದೆ ಅದು ಎಷ್ಟು ಮಾಡಿದರೂ ಕೂಡ ಮುಗಿಯೋದಿಲ್ಲ. 10 ಬಾರಿ ನಾವು ಗೀತೆಯನ್ನು ಓದಿ 11ನೇ ಬಾರಿ ಓದಲಿಕ್ಕೆ ಹೋಗುವಾಗ ಮತ್ತೊಂದು ಅಷ್ಟು ಅರ್ಥಗಳು ನಮಗೆ ಹೊಳಿತಾ ಹೋಗುತ್ತೆ. ಅಷ್ಟು ದೊಡ್ಡ ಒಂದು ಸುಂದರವಾಗಿರತಕ್ಕಂಥ, ಎಂದೆಂದಿಗೂ ಬರಿದಾಗ್ತಕ್ಕಂಥ ಗಣಿ. ಅದರ ಪೀಠಿಕೆಯನ್ನು ಈ ಮೂಲಕವಾಗಿ ನಾವು ನೋಡುವ ಮೂಲಕವಾಗಿ ಇನ್ನು ಮುಂದೆ ಸುಭಾಷಿತಗಳನ್ನು ಗಮನಿಸೋಣ ಎಂಬುದಾಗಿ ಹೇಳ್ತಾ ಶ್ರೀಕೃಷ್ಣಾರ್ಪಣಮಸ್ತು.